ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಎಲ್ಲವೂ ಇವತ್ತು ಒಂದು ಮಾಧ್ಯಮಗಳಲ್ಲಿ ಇವತ್ತು ಕಲರ್ಸ್ ಕನ್ನಡ ಒಂದು ಚಾನಲ್ಗಳು ಬಿಗ್ ಬಾಸ್ ಎಲ್ಲೋ ಒಂದು ಕಡೆ ಮನೋರಂಜನೆ ಕಾರ್ಯಕ್ರಮ ಮನೋರಂಜನೆ ಆಗಿರಬೇಕು. ಎಲ್ಲೋ ಒಂದು ಕಡೆ ಈ ನಾಯಿ ಸತೀಶ ಅಂತಲೇ ಅವನ್ನ ಬಿಂಬಿಸ್ತೀನಿ. ಎಲ್ಲೋ ಒಂದು ಕಡೆ ನಾಯಿ ಮಾರ್ಕೊಂಡಿದ್ದವನು ಬಿಗ್ ಬಾಸ್ ಕರ್ಕೊಂಡು ಹೋಗ್ಬಿಟ್ರೆ ಇವತ್ತು ಗಿಲ್ಲಿನ ಅವಹೇಳನಕಾರಿಯಾಗಿ ಮಾತಾಡೋದು, ಅವನ ಬಗ್ಗೆ ಇದು ಮಾಡೋದು. ಎಲ್ಲೋ ಒಂದು ಕಡೆ ಇವತ್ತು TRP ಇವತ್ತು ಬಿಗ್ ಬಾಸ್ ಅಲ್ಲಿ ಬಂದಿದೆ ಅಷ್ಟು ಅಂದರೆ ಕಲರ್ಸ್ ಕನ್ನಡ ವಾಹಿನಿ. ಅದಕ್ಕೆ ಗಿಲ್ಲಿನೇ ಕಾರಣ ಅಂತ ಗಿಲ್ಲಿನ ಅಪಹಾಸ್ಯ ಮಾಡೋದು, ಇದು ಮಾಡೋದು ಈ ಕ್ವಾಟ್ಲೆ ಕೊಟ್ಕೊಂಡು ಈ ನಾಯಿ ಸತೀಶ ಇವನಿಗೆ ಜವಾಬ್ದಾರಿ ಇದೆಯಾ? ಎಲ್ಲ ಒಂದು ಕಡೆ ಅಶ್ವಿನಿ ಮೇಡಮ್ಮು, ರಕ್ಷಿತಾ ಮತ್ತು ಹಾಗೆ ಈ ಗಿಲ್ಲಿಯಿಂದ ಇವತ್ತು ಆ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದೆ ಹೋಗ್ತಿದೆ. ಕಿಚ್ಚ ಸುದೀಪ್ ಅವರು ಅಷ್ಟೊಂದು ಕಾರ್ಯಕ್ರಮ ನಿರೂಪಣೆನ ಒಂದು ಶಕ್ತಿಯಾಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ಲೋ ಒಂದು ಕಡೆ ಇಂಥವನ್ನ ಇವತ್ತು ನಾಯಿ ಸತೀಶ ಅಂತವ್ರನ್ನ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ಬಿಗ್ ಬಾಸ್ ಬಿಟ್ರೆ, ಎಲ್ಲ ಹೊರಗಡೆ ಪಾಯ್ಕೊಂಡಿದ್ದವ್ರನ್ನ ಇವತ್ತು ಕರ್ಕೊಂಡೋಗಿ ಇವತ್ತು ಬಿಗ್ ಬಾಸ್ ಒಳಗಡೆ ಬಿಟ್ರೆ ಯಾವ ರೀತಿ ಇವತ್ತು ಬಿಗ್ ಬಾಸ್ ಒಂದು ಚಾನಲ್ಗೆ ಎಲ್ಲೋ ಒಂದು ಕಡೆ ಅವಮಾನ, ಎಲ್ಲೋ ಒಂದು ಕಡೆ ಕಲರ್ಸ್ ವಾಹಿನಿಗೆ ಎಲ್ಲೋ ಒಂದು ಕಡೆ ಈ ನಾಯಿ ಸತೀಶನ ಬುದ್ಧಿ ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಜನ ನೀವೇ ತೀರ್ಮಾನ ಮಾಡಬೇಕು, ಯಾರು ಉತ್ತಮರು ಯಾರು ಒಳ್ಳೆಯದು ಓಟ್ ಹಾಕ್ಬೇಕಿರುವಂಥ ಸಂದರ್ಭದಲ್ಲಿ ಈ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ಉತ್ತಮವಾದಂಥ ಯಾರು ಚೆನ್ನಾಗಿ ಆಟ ಆಡ್ತಿದ್ದಾರೆ. ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಒಬ್ಬ ರೈತನ ಮಗ, ಒಬ್ಬ ಹಳ್ಳಿಗಾಡಿನ ಒಬ್ಬ ಹುಡುಗ ಇವತ್ತು ಬಿಗ್ ಬಾಸಲ್ಲಿದ್ದು ಆ ಒಂದು TRPನ ಉನ್ನತ ಸ್ಥಾನಕ್ಕೆ ಕರ್ಕೊಂಡೋಗಿ ಇವತ್ತು ಆ ಒಂದು ಕಾರ್ಯಕ್ರಮನ ಆ ಒಂದು ಆಟನ ತುಂಬ ಚೆನ್ನಾಗಿ ಆಡ್ತಿದ್ರು. ಅವನಿಗೆ ಓಟ್ ಹಾಕಬೇಕು. ಈ ನಾಯಿ ಸತೀಶ ಅಂತವ್ರು ಹೋಗಿ ಎಲ್ಲ ಆಟಗಳನ್ನೆಲ್ಲ ಕಲುಷಿತ ಮಾಡಿಬಿಡ್ತಾರೆ. ಎಲ್ಲೋ ಒಂದು ಕಡೆ ಈ ನಾಯಿ ಸತೀಶನ ಈ ಕಕ್ಕ ಮಾಡೋದು, ಸಿಕ್ಕಿತಾವು ರೀಸರ್ಚ್ ಮಾಡೋದು ಎಲ್ಲ ಇಂಥವ್ರು ಇದ್ದರೆ ಇವತ್ತು ಬಿಗ್ ಬಾಸ್ ಕಲುಷಿತ ಆಗ್ಬಿಡ್ತಾರೆ. ಇವನ್ನೇನಾದ್ರು ಕರ್ಕೊಂಡೋಗಿ ಫುಲ್ಲು ಬಿಟ್ಬಿಟ್ಟಿದ್ರೆ ಆಟ ಆಡೋಕ್ಕೆ ಇಡೀ ಒಂದು ಮನೆಯೇ ಒಂದು ವಾತಾವರಣನೇ ಕಲುಷಿತ ಮಾಡ್ತಿದೆ. ಎಲ್ಲೋ ಒಂದು ಕಡೆ ಇಂಥ ಒಂದು ಏನು ಈ ಒಂದು ನಾಯಿ ಸತೀಶನಂತವರು ಎಷ್ಟೋ ಒಂದು ದುರ್ಬುದ್ಧಿಗಳಿರ್ತಾರೆ. ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ನಿರೂಪಣೆ ಮಾಡೋರು ಮತ್ತು ಕಾರ್ಯಕ್ರಮ ಆಯೋಜನೆ ಮಾಡೋರು ಯೋಚನೆ ಮಾಡಬೇಕು. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕಾರ್ಯಕ್ರಮ ನಡೆಸುವಂಥ ಸಂದರ್ಭದಲ್ಲಿ ಇಂಥವ್ರನ್ನ ಎಲ್ಲೋ ಒಂದು ಕಡೆ ಮನೆಗಳು ಕರ್ಕೊಂಡು ಹೋಗ್ಬಿಡ್ತಾರೆ. ಎಷ್ಟೆಷ್ಟು ಜನ ಇದ್ದಾರೆ ಇವತ್ತು, ಎಷ್ಟೆಷ್ಟು ವಿದ್ವಾಂಸ ಇದ್ದಾರೆ, ಎಷ್ಟೆಷ್ಟು ಸಂಸ್ಕೃತಿ ಇದ್ದಾರೆ, ಎಷ್ಟೆಷ್ಟು ಯಕ್ಷಗಾನ ಕಲಾವಿದರಿದ್ದಾರೆ, ಎಷ್ಟೆಷ್ಟು ಚಿತ್ರಕಲಾ ಒಂದು ಪರಿಷತ್ತಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲಿ ಇವತ್ತು ಚಲನಚಿತ್ರಗಳಲ್ಲಿ ಎಷ್ಟು ಹೆಸರು ಮಾಡಿದ್ದಾರೆ. ಎಂತೆಂಥ ಹಿಂದಿನ ಉತ್ತಮ ನಟಿಗಳು ಇದ್ದಾರೆ, ಉತ್ತಮ ನಟರುಗಳು ಇದ್ದಾರೆ. ಅಂಥವ್ರನ್ನ ಇವತ್ತು ಗುರುತಿಸಿ ಇವತ್ತು ಆ ಒಂದು ಮನೆ ಕಳಿಸ್ಬೇಕು. ಅದ್ಬಿಟ್ಟು ಇವತ್ತು ಕ್ವಾಟ್ಲೆ ಮಾಡಿಕೊಂಡು ಹುಚ್ಚಾಟ ಆಡ್ಕೊಂಡು ಈ ಹುಚ್ಚಾಟ ಮಾಡಿಕೊಂಡು ಇವ್ರದ್ದೇ ನಡೆದಿದ್ದೆ ಆಟ, ಇವ್ರದ್ದೇ ಆಡಿದ್ದೆ ಓಟ ಅನ್ನೋ ರೀತಿ ಇವತ್ತು ಏನು ಈ ನಾಯಿ ಸತೀಶನಂತವ್ರನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ಇವತ್ತು ನಾಯಿ ಥರ ಆಡ್ಕೊಂಡು ಇವನು ನಾಯಿ ಮಾರ್ಕೊಂಡು ಹೊರಗಡೆ ಎತ್ಕೊಂಡು ಜೀವನ ಮಾಡ್ತಿದ್ದವನು ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮನ ಏನು ತಗೊಂಡೋಗಿ ಇವನ್ನ ಸಿಂಹಾಸನ ಮೇಲೆ ಕುಡಿಸ್ಕೊತಾರೆ. ನಾಯಿ ಸುಮ್ಮನೆ ಇರುತ್ತೆ, ಅದು ಕಕ್ಕ ಮಾಡೋದು ರೀಸೆಸ್ ಮಾಡೋದು ಮಾಡುತ್ತೆ. ಅದ್ಬಿಟ್ಟು ಇಂಥ ಕೆಲವು ಸ್ಪರ್ಧಿಗಳನ್ನ ಆಯ್ಕೆ ಮಾಡುವಂಥವ್ರು ಎಲ್ಲೋ ಒಂದು ಕಡೆ ನಾನು ಕಲರ್ಸ್ ವಾಹಿನಿಗೆ ಮನವಿ ಮಾಡ್ತೀನಿ. ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಎಡಬೇಡಿ, ಇಂಥ ನಾಯಿ ಸತೀಶನ ಅಂತವ್ರನ್ನ ಕಳ್ಬೇಡಿ. ಹೊರಗಡೆ ಬಂದ್ಬಿಟ್ಟು ಏನು ಅಲ್ಲಿ ಇಲ್ಲಿ ಕೊಚ್ಕೋತಾ ಇರೋದು ಏನು ನಾನು ಹೀಗೆ ಅಂದ್ಕೊಂಡು ನಾಯಿ ಸತೀಶ ಕೊಚ್ಕೋತಿದ್ದಾನೆ. ಒಂದು ನಾಯಿ 50 ಲಕ್ಷ 1 ಕೋಟಿ ಅಂತಾನೆ. ಏನು ನಾಯಿ ಮಾರುವಂಥದ್ದು ಇವನು ಆ ರೀತಿ ಬಿಲ್ಡಪ್ ಕೊಟ್ಕೊಂಡು ನನಗೆ ಫಿಲಮ್ ಮಾಡ್ತೀನಿ ಅಂದರೆ ಹೆಲಿಕಾಪ್ಟ್ರಲ್ಲೇ ಬರ್ತಿದ್ರು ಹೀರೋಯಿನ್ಗಳು. ಹೆಲಿಕಾಪ್ಟ್ರ್ ಎಷ್ಟು 2-3 ಬೇಕಾದ್ರೆ ಬಂದು ನಿಲ್ಲಿಸ್ತಿದ್ರು. ನಾನು ಕೇಳಿದ್ದೆ ಹೀರೋಯಿನ್ಗಳು ಪ್ರೊಡ್ಯೂಸರ್ಗಳು ಕೊಡ್ತಿದ್ರು. ಹಾಗೆ ಹೀಗೆ ಅಂತ ಏನು ಮನೇಲಿ ಬಿಟ್ಟಿದ್ದು ಎಲ್ಲ ಜನ ನಂಬುದು. ಆದರೂ ಇಂಥವ್ರನ್ನ ನಂಬಕ್ಕೆ ಹೋಗಬೇಡಿ. ಎಷ್ಟೆಷ್ಟು ಇವತ್ತು ಆಯೋಜಕರನ್ನು ಮನವಿ ಮಾಡಿದ್ದೀನಿ, ವೀಕ್ಷಕರನ್ನು ಮನವಿ ಮಾಡ್ತಿದ್ದೀನಿ. ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಮನೋರಂಜನೆ ಆಗಿದೆ. ಎಲ್ಲೋ ಅಂತ ಗಿಲ್ಲಿ ನಟನನ್ನು ಬೆಳೆಸೋಣ. ಈ ಒಬ್ಬ ಹಳ್ಳಿಗಾಡಿನ ಒಬ್ಬ ವ್ಯಕ್ತಿನ ಅವನಿಗೆ ಓಟ್ ಹಾಕಿ ಅವನಿಗೆ ವಿಜೇತರ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಅಶ್ವಿನಿ ಮೇಡಮ್ಗೂ ಒಳ್ಳೆಯದಾಗಲಿ, ರಕ್ಷಿತಾಗೂ ಒಳ್ಳೆಯದಾಗಲಿ, ಮತ್ತು ಹಾಗೆಯೇ ಏನು ಆ ಒಂದು ಕಾರ್ಯಕ್ರಮದಲ್ಲಿ ಯಾರ್ಯಾರು ರಘುವರ್ಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಬಿಗ್ ಬಾಸ್ ಚೆನ್ನಾಗಿ ಹೋಗಲಿ. ಇನ್ನೂ ಸೀಸನ್ಗಳು 12 ನಡೀತಿದೆ, 13 ಬರ್ತಿದೆ, 14 ಮುಂದೆ ಹೀಗೆ ಸುದೀಪ್ ಅವರ ನಿರೂಪಣೆ ಮಾಡಲಿ. ಕಾರ್ಯಕ್ರಮಕ್ಕೆ ಆರೈಕೆ ಮಾಡ್ತೀನಿ ಮತ್ತು ಶುಭಾಶಯ ಕೊಡ್ತೀನಿ. ಮತ್ತು ಇಂಥ ಏನು ಈ ನಾಯಿ ಸತೀಶನಂಥವ್ರು ಬೇಡ, ಕಾರ್ಯಕ್ರಮಕ್ಕೆ ಹೊರದಟ್ಟೋಣ, ಇಂಥವ್ರನ್ನ ದೂರ ಇಡೋಣ ಅಂತ ಹೇಳಿ ಕೇಳ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಈ ವಿಡಿಯೋ ನೋಡ್ತಿರೋ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ.